ಹಾಯ್ ಫ್ರೆಂಡ್ಸ್, ಬೆಣ್ಣೆನಗರಿ ಶೀಲಾ ಮಾಡುವ ನಮಸ್ಕಾರ. ಇವತ್ತಿನ ರೆಸಿಪಿ ರಸ್ಮಲಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಾಗಿದೆ. ರಸ್ಮಲಾಯಿ ನಾವು ಬೇಕ್ರಿಲಿ ತಿಂತೀವಲ್ಲ, ಅದೇ ರೀತಿ ನಾವು ಮನೇಲಿ ಮಾಡ್ಬೋದು. ಹಾಲು ನಾನು 1.5 ಲೀಟ್ರಷ್ಟು ತೊಗೊಂಡಿದ್ದೀನಿ. ಅದು ಕ್ಲೀನಾಗಿ ಕುದಿ ಬರೋ ತನಕ ಬಿಡೋಣ. ಅದು ಕುದಿ ಬಂದ ತಕ್ಷಣ ನಾವು ವೆನಿಗರ್ ಹಾಕೋಣ. ವೆನಿಗರು ಹಾಕಿದ್ರೆ ಅದು ಕ್ಲೀನಾಗೆ ಒಡ್ಕೊಳ್ಳುತ್ತೆ, ಹಾಲೆಲ್ಲ ಕ್ಲೀನಾಗೆ ಒಡ್ಕೊಳ್ಳುತ್ತೆ. ವೆನಿಗರ್ ಹಾಕ್ತಾಯಿದ್ದೀನಿ ನೋಡಿ. ಕ್ಲೀನಾಗಿ ಕುದಿಬೇಕಾದ್ರೆ ವೆನಿಗರ್ ಹಾಕಬೇಕು. ಇವಾಗ ಎಷ್ಟು ಚೆನ್ನಾಗಿ ಒಡ್ಕೊಳ್ಳುತ್ತೆ. ನಾನು ಸ್ವಲ್ಪನೇ ಹಾಕಿದ್ದು, ಅದ್ರ ಮುಚ್ಚಳ ಇದೆಯಲ್ಲ, ಅದ್ರ ಒಂದಷ್ಟು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಅದು ವೆನಿಗರ್ ಇಲ್ಲ ಅಂದರೆ ಬೇಕಾದರೆ ಲೆಮನ್ ಹಾಕ್ಬೋದು, ಅದರಿಂದನೂ ಹೊಡೆಯುತ್ತೆ, ತುಂಬ ಚೆನ್ನಾಗಾಗುತ್ತೆ. ನ್ಯಾಚುರಲ್, ಅದು ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಹೊಡ್ಕೊಂಡಿದೆ. ಇದನ್ನೆಲ್ಲ ನಾವು ಇವಾಗ ಕ್ಲೀನಾಗಿ ಸೋಸ್ಕೊಳ್ಳೋಣ. ಒಂದು ಜರಡಿಯಿಂದ ಟೀ ಸೋಸ್ತೀವಲ್ಲ, ಅದ್ರಿಂದ ದೊಡ್ಡದಿದೆಯಲ್ಲ, ಅದರಿಂದ ಒಂದು ಕರ್ಚಿಪ್ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಸೋಸ್ಕೊಂಡಿದ್ದೀನಿ. ನೀರು ಹೋಗೋಷ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ಈ ಥರ ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ಒಂದು ಪಾತ್ರೆಯಲ್ಲಿ ನಾವಿವಾಗ 2.5 ಗ್ಲಾಸಷ್ಟು ಸಕ್ಕರೆ ತೊಗೊಳ್ಳೋಣ. ಇದನ್ನು ನಾವು ಸ್ವಲ್ಪ ಮುಂಚೆ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಇದನ್ನು ನಾನು ಈ ಕಡೆ ಕುದಿಯೋಕ್ಕೆ ಇಟ್ಕೊಳ್ತೀನಿ. 2.5 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡು ಅದು 7 ಗ್ಲಾಸಷ್ಟು ನಾನು ಮೆಜರ್ಮೆಂಟ್ ಕಪ್ಪಿಂದ 2.5 ಗ್ಲಾಸಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. 7 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಕುದಿಯೋಕ್ಕೆ ಇಡೋಣ. ಇವಾಗ ನೋಡಿ, ನಾನು ತೊಗೊಂಡಿದ್ನಲ್ಲ ಪನ್ನೀರ್ ಅಂದರೆ ಓಕೆ, ಇದು ನಾನು ಹಾಲೆಲ್ಲ ಒಡ್ಕೊಂಡಿತ್ತಲ್ಲ, ಅದನ್ನು ನಾನು ಇವಾಗ ಕ್ಲೀನಾಗಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಸ್ಮ್ಯಾಶ್ ಮಾಡ್ಬೋದು ಕೈಯಿಂದ, ತುಂಬ ಲೇಟ್ ಆಗುತ್ತೆ ಅಂತ ನಾನು ಮಿಕ್ಸಿ ಮಾಡ್ಕೊಂಬಂದೆ. ಮಿಕ್ಸಿಲಿ ಮಾಡಿದ್ರೆ ತುಂಬ ಬೇಗ ಆಗುತ್ತೆ, ನೀವು ಮಿಕ್ಸಿಲೂ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾವಿವಾಗ ರಸ್ಮಲಾಯಿ ಶೇಪಿಂದ ಈ ರೀತಿಯಲ್ಲಿ ಶೇಪ್ ಮಾಡೋಣ ನಾವು. ನೋಡಿ, ಈ ರೀತಿ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನಾವಿವಾಗ ಸಕ್ಕರೆ ಕುದಿಯೋಕ್ಕೆ ಇಟ್ಟಿದ್ವಲ್ಲ, ಅದರೊಳಗೆ ಒಂದೊಂದಾಗೆ ಹಾಕೋಣ. ನಾವಿವಾಗ ಒಂದೊಂದಾಗೆ ಹಾಕ್ತೀನಿ. ಅದಷ್ಟು ಹಾಕಿಬಿಟ್ಟು ಒಂದು 12 ನಿಮಿಷ ತನಕ ಮುಚ್ಚಿ ಇಟ್ಬಿಡೋಣ. ಸ್ವಲ್ಪ ಹೊತ್ತು, 12 ನಿಮಿಷ ತನಕ ಇದ್ದರೆ ಸಾಕು. ನೋಡಿ, ಇಷ್ಟಾಗಿದೆ. ಇವಾಗ ಇಷ್ಟಾದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ಬೌಲಲ್ಲಿ ನಾನು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಇದ್ರ ರಸ ತೆಗೆದು ಅದರೊಳಗೆ ಹಾಕೋಣ. ನಾರ್ಮಲ್ ಟೆಂಪ್ರೇಚರಲ್ಲಿ ಬರೋ ತನಕ ನಾವು ಅದರೊಳಗೆ, ಅಂದರೆ ಐಸ್ ಕ್ಯೂಬ್ ಹಾಕಿರ್ತೀವಲ್ಲ, ಬೇಗ ತಣ್ಣಗಾಗುತ್ತೆ. ಐಸ್ ಕ್ಯೂಬ್ ಹಾಕಿದ್ರೆ ನಾವು ರಸ್ಮಲಾಯಿ ಮಾಡಿದ್ದೀವಲ್ಲ, ಅದು ಅದೇ ಶೇಪಲ್ಲಿರುತ್ತೆ, ಬೇಗ ಹೊಡ್ಕೊಳ್ಳಲ್ಲ. ಹಾಗಾಗಿ ನಾನು ರಸ್ಮಲಾಯಿ ಅದೇ ಶೇಪ್ ಇರಬೇಕು ಅಂತ ನಾನು ಅದರೊಳಗೆ ಹಾಕ್ತಾಯಿದ್ದೀನಿ. ಒಂದೊಂದಾಗಿ ಎಲ್ಲ ಹಾಕೋಣ. ಅದರೊಳಗೆ ಮೆಲ್ಲಕ್ಕೆ ತೆಗಿಬೇಕು, ಯಾಕಂದರೆ ಒಂದೊಂದು ಹೊಡ್ಕೊಳ್ಳುತ್ತೆ. ಹಾಗಾಗಿ ಮೆಲ್ಲಕ್ಕೆ ಒಂದೊಂದೇ ತೆಗೆದು ಅದರೊಳಗೆ ಹಾಕೋಣ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ 1 ಲೀಟ್ರಷ್ಟು ನಾನು ಹಾಲು ತೊಗೊಂಡು ಅದನ್ನು ಕ್ಲೀನಾಗಿ ಕುದಿಸ್ಬಿಟ್ಟು, ಸ್ವಲ್ಪ ಸಕ್ಕರೆ, ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಕ್ಕರೆ ತೊಗೊಂಡು ಅದನ್ನು ಕ್ಲೀನಾಗಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದು ತುಂಬ ಜಾಸ್ತಿ ಕುದಿಬಾರ್ದು, ತಳ ಹಿಡಿಯೋ ತನಕ ಕುದಿಬಾರ್ದು ಹಾಲು. ಆದಷ್ಟು ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡು ಇಟ್ಕೊಂಡ್ರೆ ಅದರೊಳಗೆ ನಾವಿವಾಗ ರಸ್ಮಲಾಯಿ ಇದು ಇರುತ್ತಲ್ಲ, ಅದು ಹಾಕಬೇಕಲ್ಲ ನಾವಿವಾಗ. ಅದಕ್ಕೆ ನಾನು ನೋಡಿ, ಇವಾಗ ಇದೆಲ್ಲ ನಾನು ಕ್ಲೀನಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ಅದರೊಳಗೆ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಇತ್ತು ಹಾಲು, ಅದಷ್ಟು ನಾನು ಕುದಿಸ್ಕೊಂಡಿದ್ದೀನಿ. ರಸ್ಮಲಾಯಿ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಇವಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಬಾದಾಮಿ ಅದೇ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಬಂದು ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಪಿಸ್ತಾ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಇವಾಗ ಒಂದು ಬೌಲಲ್ಲಿ ಕ್ಲೀನಾಗಿ ಸರ್ವ್ ಮಾಡ್ತೀನಿ. ನೋಡಿ ಯಾವ ಥರ ಇರುತ್ತೆ ಅಂತ. ರಸ್ಮಲಾಯಿ ನಾವು ಬೇಕ್ರಿಲಿ ತಿಂತೀವಲ್ಲ, ಅದೇ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಹೇಳಿದ ಮೆಥಡಲ್ಲಿ ಮಾಡಿದ್ರೆ ಹಾಳಾಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ರಸ್ಮಲಾಯಿ. ಒಂದು ಸರಿ ನೋಡಿ, ಮೇಲಿಂದ ಇವಾಗ ಪಿಸ್ತಾ ಈ ಥರ ಎಲ್ಲ ಹಾಕಿಬಿಟ್ಟು ನೋಡಿ ಗಾರ್ನಿಷ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ನೋಡಿ ನಾನು ಇವಾಗ ಒಂದೊಂದೇ ಹಾಕಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು. ರಸಮಲೈ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.